ಕಲ್ಕಿ ಸಿನಿಮಾ ನೋಡಬೇಕಾದ್ರೆ ನೀವೆಲ್ಲರೂ ಪ್ರಭಾಸ್ ಅವ್ರನ್ನ ಕಲ್ಕಿ ಅಂತಲೇ ಅಂದ್ಕೊಂಡಿರ್ತೀರಿ. ಆದರೆ ಆಗಿದ್ದು ಕರ್ಣ. ಭೈರವ ಕಲ್ಕಿ ಆಗಬೇಕಿತ್ತು, ಆದರೆ ಆಗಿದ್ದು ಕರ್ಣ. ಇದ್ರ ಬಗ್ಗೆ ಒಂದು ಸಣ್ಣ ಡೀಟೇಲ್ಸ್ ಇದೆ, ನೋಡ್ಕೊಂಬರೋಣ ಬನ್ನಿ. ಈ ಗ್ಲಿಮ್ಸ್ನಲ್ಲಿ ಅದೇ ಕಥೆನೇ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ರು. ಗ್ಲಿಮ್ಸ್ನಲ್ಲಿ ಬರೋ ಆ ಕ್ಯಾಪ್ಷನ್ಸ್ ಕೂಡ ನಮಗೆ ಅದೇ ಕನ್ಕ್ಲೂಷನ್ ಬರೋ ಥರ ಮಾಡಿತ್ತು. ಆ ಗ್ಲಿಮ್ಸ್ನಲ್ಲಿ ಹೇಳಿರೋದು ಜಗತ್ತು ಕತ್ಲೆಯಿಂದ ಆಕ್ರಮಿಸ್ಕೊಂಡಾಗ ಒಂದು ಶಕ್ತಿ ಉದಯಿಸುತ್ತೆ ಮತ್ತು ಅದೇ ಪ್ರಭಾಸ್ ಅವರು. ಅಲ್ಲಿಗೆ ಕಟ್ಟಾಗಿತ್ತು. ಟೈಟಲ್ ಕೂಡ ಕಲ್ಕಿ 2898 AD ನಮ್ಮೆಲ್ಲರಿಗೂ ಪ್ರಭಾಸ್ ಅವರೇ ಕಲ್ಕಿ ಅನ್ನೋ ಥರ ಮಾಡಿತ್ತು. ಮತ್ತು ಆ ಹೆಸರನ್ನ ಯಾಕೆ ಬಳಸಿದ್ರು ಅನ್ನೋದು ಕೂಡ ಗೊತ್ತಿಲ್ಲ. ಯಾಕಂದರೆ ಈ ಸಿನಿಮಾದಲ್ಲಿ ಬರೋ ಯಾವುದೇ ಪಾತ್ರ ಕೂಡ ಕಲ್ಕಿ ಅಲ್ಲ. ಮತ್ತು ಆ ಕಲ್ಕಿ ಕೂಡ ಇನ್ನೂ ಹೊಟ್ಟೆಲೇ ಇರ್ತಾನೆ. ಮತ್ತು ಕಲ್ಕಿ ಅನ್ನೋ ಪದನ ಯಾವ ಡೈಲಾಗಲ್ಲಿ ಕೂಡ ಯೂಸ್ ಮಾಡಿಲ್ಲ. ಇವಾಗ ಸಿನಿಮಾದಲ್ಲಿ ಭೈರವನ ಕೆಲವು ಲಕ್ಷಣಗಳು ಭಗವಾನ್ ವಿಷ್ಣುಗೆ ಹೋಲ್ತಾ ಇರುತ್ತೆ. ಅದು ಹೇಗಾದರೂ ಅವನು ಕಲ್ಕಿ ಆಗೋ ಸಾಧ್ಯತೆನ ಸೂಚಿಸ್ತಾ ಇರುತ್ತೆ. ಇದು ಸುದರ್ಶನ್ ಚಕ್ರದ ಥರನೇ ಕಾಣಿಸುತ್ತೆ. ಇದು ಭಗವಾನ್ ವಿಷ್ಣು ಹತ್ರ ಇರೋ ಆಯುಧ ಥರನೇ ಕಾಣಿಸುತ್ತೆ. ಈ ರೆಸ್ಟ್ ಮಾಡ್ತಿರೋ ಪೋಸಸ್ ಆಗಲಿ ಎಲ್ಲನೂ ವಿಷ್ಣುವನ್ನೇ ಹೋಲುತ್ತೆ. ಭೈರವ ಹಾಕಿರೋ ಆ ಡ್ರೆಸ್ ಮೇಲೆ ಈ ಚಿನ್ನನ ನಾವು ನೋಡ್ಬೋದು. ವಿಷ್ಣುವಿನ ತಿಲ್ಕನ ಮಾಡಿಫೈಡ್ ಆಗಿ ಮಾಡಿರೋ ಥರ ಕಾಣಿಸುತ್ತೆ. ಈ ಸ್ಕಾರ್ಫ್ ಕೂಡ. ಈ ತಾತ ಭೈರವ ಇಂಟ್ರೋಲಲ್ಲಿ ಆ ದೊಡ್ಡ ಚಕ್ರನ ನಿಲ್ಲಿಸೋದನ್ನ ನೋಡಿದಾಗ ಅವನು ಕಾಶಿಲಿ ದೇವರು ಮತ್ತೆ ಬಂದಾನೆ ಅಂತ ಹೇಳ್ತಾನೆ. ಹಾಗಾದರೆ ಭೈರವನ್ನ ಆ ತಾತ ದೇವರು ಅಂತ ಕರೀತಿದ್ದಾನ? ಮತ್ತು ಕೊನೆಯದಾಗಿ ಆ ದೊಡ್ಡ ಚಕ್ರದ ಹಿಂಭಾಗದಲ್ಲಿರೋ ವಿಷ್ಣುವಿನ ಆ ಕೆತ್ತನೆನ ಯಾರೂ ಮರೆಯೋಕ್ಕಾಗಲ್ಲ. ಇದು ಭೈರವನೇ ಕಲ್ಕಿ ಅಂತ ನೇರವಾಗಿ ಹೇಳ್ಬೋದು. ಈ ಒಂದು ಟೀಸರ್ ಶಾಟಲ್ಲಿ ಆ ಕಾಂಪ್ಲೆಕ್ಸ್ನ ಟ್ರಯಾಂಗಲ್ ಸ್ಟ್ರಕ್ಚರ್ ಬಗ್ಗೆ ನಮಗೆ ಅವ್ರು ಹೇಳಬಾರ್ದು ಅಂದ್ಕೊಂಡಿದ್ರೇನು. ಆದರೆ ಇವೆಲ್ಲ ಜಸ್ಟ್ ನನ್ನ ಥಿಯರೀಸ್ ಮತ್ತು ಅಸಂಪ್ಷನ್ಸ್ ಅಷ್ಟೇ. ಎಂಡ್ ಆಫ್ ದ ಡೇ ಇದು ನಾಗಶ್ವಿನವರ ಇಮ್ಯಾಜಿನೇಷನ್ ಮತ್ತು ಆ ಸ್ಟೋರಿ ಕೂಡ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಭೈರವ ಕಲ್ಕಿ ಆಗಿದ್ದ, ಆದರೆ ನಂತರ ಕರ್ಣನಾಗಿ ಬದಲಾದ ಅಂತ ಹೇಳ್ಬೋದು. ಆದರೆ ನನ್ನ ತಲೆಯಲ್ಲಿ ಕಲ್ಕಿನೇ ಕರ್ಣ ಆಗಿದ್ದಾನೆ ಅನ್ನೋ ಥರ ಒಂದು ಸಣ್ಣದಾಗಿ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋದಲ್ಲಿ ಹೇಳಿದೆ ಅಷ್ಟೇ. ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಟೇಕ್ ಕೇರ್. ಬಾಯ್ ಬಾಯ್.